ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭ ಹೇಳುವುದಕ್ಕಾಗಿ ಗುಡ್ ಮಾರ್ನಿಂಗ್ ಎಂದು ಶುಭ ಹೇಳಿ ನಿಮ್ಮನ್ನು ಎದ್ದೇಳಿಸಲು ದೇವರ ವಾಕ್ಯ ಸಾರುವುದಕ್ಕಾಗಿ ನಿಮ್ಮ ಮುಂದೆ ಬರುತ್ತಿದ್ದೇನೆ. ದೇವರು ಕೊಟ್ಟ ಈ ಭಾಗ್ಯಕ್ಕಾಗಿ ಆತನನ್ನೇ ಸ್ತುತಿಸ್ತೇನೆ. ಮತ್ತೊಂದು ದಿನ ಮತ್ತೊಂದು ಸಾರಿ ನಮ್ಮ ದೇವರ ವಾಕ್ಯ ಕೇಳಲು ನಮ್ಮ ಹೃದಯ ಸಿದ್ಧಪಡಿಸಿಕೊಳ್ಳೋಣ. ಬನ್ನಿ ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನೀವು ದೊಡ್ಡ ದೇವರಾಗಿದ್ದೀರಿ, ನಿಮಗೆ ವಂದನೆಗಳು. ಇರುವಾತನು ಎಂದೆಂದಿಗೂ ಇರುವವನೂ ಆಗಿದ್ದೀರಿ. ನಿಮ್ಮ ಅತ್ಯಂತ ಶ್ರೇಷ್ಠ ಪ್ರೀತಿಗಾಗಿ, ನಿತ್ಯವಾದ ನಿಮ್ಮ ಕೃಪೆಗಾಗಿ, ಶಾಶ್ವತವಾದ ಆಶೀರ್ವಾದಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಈ ದಿನ ಮತ್ತೊಂದು ಸಾರಿ ನಮ್ಮ ಹೃದಯಗಳ ದಾಹ ತೀರಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಹೃದಯದ ದಾಹ ತೀರಿಸುವಾತನು. ನೋಡಿ ಪ್ರಿಯರೇ, ನಮಗೆ ಬಹಳ ದಾಹವಾಗುವಾಗ ಒಂದು ಗ್ಲಾಸ್ ತಣ್ಣೀರನ್ನು ನಾವು ಒಂದು ವೇಳೆ ಕುಡಿಯುವುದಾದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲವೇ? ಹಾಗಾದರೆ ಅದೇ ರೀತಿ ಬಹಳ ಆಯಾಸಗೊಂಡಾಗ ಒಂದು ಕಡೆ ಬೆನ್ನು ಒರಗಿ ಸೋಫಾದ ಮೇಲಾಗಲಿ ಬೆಡ್ ಮೇಲಾಗಲಿ ಮಲಗಿದಾಗ ಎಷ್ಟೋ ಹಾಯಾಗಿ ಇರುತ್ತೆ ಅಲ್ಲವೇ? ಹಾಗೆಯೇ ನಮ್ಮ ಆತ್ಮಕ್ಕೂ ಕೂಡ ಬಹಳ ಹೋರಾಟಗಳಿರ್ತವೆ, ತೀರಲಾರದ ಅವಶ್ಯಕತೆಗಳಿರ್ತವೆ. ಅವುಗಳ ಮೇರೆಗೆ ನಾವು ಗೊಂದಲಕ್ಕೊಳಗಾಗುತ್ತಾ, ಅವಸರ ಪಡುತ್ತಾ, ಒಂದು ವಿಧವಾದ ಆಂಗ್ಸೈಟಿಯೊಂದಿಗೆ, ಆತುರತೆಯೊಂದಿಗೆ, ಒಂದು ವಿಧವಾದ ಒತ್ತಡಕ್ಕೆ ಗುರಿಯಾಗಿ ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗಬೇಕು, ಅದು ಹೇಗೆ, ಇದು ಹೇಗೆ ಎಂಬ ಅನೇಕ ಸಮಸ್ಯೆಗಳು ಈ ದಿನ ಮನುಷ್ಯರನ್ನು ಕಾಡಿಸಿ ಪೀಡಿಸುತ್ತಿವೆ. ನೀವು ಜವಾಬ್ದಾರಿಕೆ ಇಲ್ಲದವರಾಗಿರೋದಾದರೆ, ಬೇರೆಯವರ ಮೇಲೆ ಆಧಾರಗೊಂಡು ಬದುಕುವವರಾಗಿರೋದಾದರೆ ಅಂತಹ ಬಾಧೆ ನಿಮಗಿರೋದಿಲ್ಲ ಬಿಡಿ. ಆದರೆ ಜವಾಬ್ದಾರಿಯುಳ್ಳಂತಹ ಒಬ್ಬ ವ್ಯಕ್ತಿಗೆ, ಅದು ಮನೆಯ ಯಜಮಾನನಾಗಿರ್ಬೋದು ಅಥವಾ ಯಜಮಾನಳಾಗಿರ್ಬಹುದು, ಇಲ್ಲವೇ ಜ್ಞಾನವುಳ್ಳ ಮಗನಾಗಿರಬಹುದು, ಒಬ್ಬ ಕೆಲಸಗಾರನಾಗಿರಬಹುದು, ಒಬ್ಬ ಬಾಸ್ ಆಗಿರಬಹುದು, ತನ್ನ ಕರ್ತವ್ಯವನ್ನು ನೆರವೇರಿಸುವುದಕ್ಕಾಗಿ ಆತುರ ಪಡುತ್ತಿರುತ್ತಾನೆ. ಬಹಳಷ್ಟು ಸಾರಿ ಅವರು ಪಟ್ಟ ಪ್ರಯಾಸಕ್ಕೆ ಪ್ರತಿಫಲ ದೊರಕದೇ ಇರುವಾಗ ಬೇಸರಗೊಳ್ತಾರೆ. ಯಾವಾಗ ಅದು ಸಕ್ಸಸ್ ಆಗುತ್ತದೋ, ಅವರು ಅಂದ್ಕೊಂಡಾಗ ಯಾವಾಗ ನೆರವೇರುತ್ತೋ ಆವಾಗ ಎಷ್ಟು ಹಾಯಾಗಿರುತ್ತೆ ನೋಡಿ. ಅದಕ್ಕೆ ನಮಗೆ ದೇವರ ಸಹಾಯ ಬೇಕು. ಯೇಸು ಪೇತ್ರನಿಗೆ ದೋಣಿ ಸಮುದ್ರದ ಆಳಕ್ಕೆ ಒಯ್ದು ಅಲ್ಲಿ ಬಲೆ ಹಾಕು ಅನ್ನುತ್ತಾರೆ. ಆಗ ಪೇತ್ರನು ಹೇಳ್ತಾನೆ, ಸ್ವಾಮಿ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟಿದ್ದೇವೆ, ಒಂದು ಮೀನು ಕೂಡ ಸಿಕ್ಕಿಲ್ಲ. ಆದರೂ ನಿನ್ನ ಮಾತಿನ ಮೇರೆಗೆ ಬಲೆ ಹಾಕುತ್ತೇನೆ ಎಂದು ಹೇಳಿ ಹಾಕಿದಾಗ, ಎಲ್ಲಿ ರಾತ್ರಿಯೆಲ್ಲ ಒಂದು ಮೀನು ಕೂಡ ಅವನು ಹಿಡಿಯಲಿಲ್ಲವೋ, ಎಲ್ಲಿ ರಾತ್ರಿಯೆಲ್ಲ ಪ್ರಯಾಸ ಪಟ್ಟಿದಾನೋ, ಒಂದು ಸಾರಿ ದೇವರ ಮಾತಿನ ಮೇರೆಗೆ ಅಲ್ಲಿ ಬಲೆ ಹಾಕಿದ ಕೂಡಲೇ ಬಲೆ ಹರಿಯುವಷ್ಟು ರಾಶಿ ರಾಶಿ ಮೀನು ಸಿಕ್ಕವು. ದೇವರ ಸಹಾಯ ಇರುವಾಗ ಅದ್ಭುತ ಕಾರ್ಯಗಳು ನಡೆಯುತ್ತವೆ. ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯುತ್ತಿವೆಯಾ? ನೀವೇ ಏನೋ ಕುಸ್ತಿ ಆಡಿದ ಹಾಗೆ ಗುದ್ದಾಡುತ್ತಾ ಇದ್ದೀರಾ? ಅಡ್ಡದಾರಿಯಲ್ಲಿ, ಕೆಟ್ಟ ದಾರಿಯಲ್ಲಿ ಹೋಗಿ ಲಂಚಗಳನ್ನು ಕೊಟ್ಟು, ಇಲ್ಲವೇ ಸುಳ್ಳುಗಳನ್ನು ಹೇಳಿ, ಏನೋ ಸಾಧಿಸೋಣ ಅಂದ್ಕೊಂಡು ಯಾರಿಗೋ ಮೋಸ ಮಾಡಿ, ಹೇಗೋ ಕೆಲಸ ಮಾಡಿ ಮುಗಿಸೋಣ ಅಂತ ಇದ್ದೀರಾ? ಇಲ್ಲವೇ ನಿಮ್ಮ ಕೆಲಸದಲ್ಲಿ, ಇಲ್ಲವೇ ನಿಮ್ಮ ಕರ್ತವ್ಯಗಳಲ್ಲಿ, ನಿಮ್ಮ ಪ್ರಯತ್ನಗಳಲ್ಲಿ ದೇವರ ಸಹಾಯಕ್ಕಾಗಿ ಕೋರಿಕೊಳ್ತಾ ಇದ್ದೀರಾ? ದೇವರ ಸಹಾಯ ನಮಗೆ ಎಷ್ಟೋ ಅವಶ್ಯಕವಾಗಿದೆ. ಯಾಕೆಂದರೆ ನಾವು ದೇವರಿಗೆ ಅದೇನು ಮೀನು ಹಿಡಿಯುವುದಕ್ಕಾಗಿಯೂ ದೇವರಿಗೆ ಬೇಡಿಕೊಳ್ಬೇಕು, ಇಲ್ಲವೇ ಬಿಲ್ಗಳನ್ನು ಕಟ್ಟಲು ದೇವರಿಗೆ ಬೇಡಿಕೊಳ್ಬೇಕು, ಮತ್ತೆ ಹಾಸ್ಪಿಟಲ್ನಲ್ಲಿ ಅನಾರೋಗ್ಯದಿಂದ ಇದ್ರೂ ದೇವರಿಗೆ ಬೇಡಿಕೊಳ್ಬೇಕು, ಮಕ್ಕಳನ್ನು ಬೆಳೆಸುವ ವಿಷಯದಲ್ಲಿ ದೇವರಿಗೆ ಬೇಡಿಕೊಳ್ಬೇಕು, ಇಲ್ಲವೇ ಅಧಿಕಾರಿ ಮನಸ್ಸು ಕರಗಬೇಕಾದರೆ ದೇವರಿಗೆ ಬೇಡಿಕೊಳ್ಳಬೇಕು ಎಂಬ ಸಂದೇಹ ನಿಮಗಿರಬಹುದೇನೋ. ಆತನು ಎಲ್ಲವನ್ನೂ ಮಾಡಬಲ್ಲನು. ಏನು ಅಂದುಕೊಳ್ತಾ ಇದ್ದೀರಿ ನೀವು ಆರಾಧಿಸುವಂತಹ ದೇವರ ಕುರಿತಾಗಿ? ಒಮ್ಮೆ ನೋಡಿಕೊಳ್ಳೋಣ ಬನ್ನಿ. ಆದಿಕಾಂಡ 17ನೇ ಅಧ್ಯಾಯ 1ನೇ ವಚನ ಓದುತ್ತೇನೆ ಕೇಳಿ. ಅಬ್ರಹಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡೆದುಕೊಂಡು ದೋಷವಿಲ್ಲದವನಾಗಿ ಇರು, ಅಂದರೆ ನಿಂದಾರಹಿತನಾಗಿ ಇರು, ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ, ಅತ್ಯಧಿಕವಾದ ಸಂತತಿಯನ್ನು ಕೊಡುವೆನು ಎಂದು
ಅಬ್ರಹಾಮನಿಗೆ ಹೇಳಿದನು. 99 ವಯಸ್ಸಿನಲ್ಲಿ ಇದ್ದಂತಹ ಅಬ್ರಹಾಮನು ಹಾಗೂ ಸಾರಳು ಎಷ್ಟೋ ಕಾಲದಿಂದ ಕಾದು ಎದುರು ನೋಡ್ತಾ ಇದ್ರು. ಒಬ್ಬ ಮಗನಿಗೋಸ್ಕರ, ಗರ್ಭ ಫಲಕ್ಕೋಸ್ಕರ. ಇನ್ನೆಲ್ಲಿ ಮಗು ಹುಟ್ಟುತ್ತೆ, ಇನ್ನೆಲ್ಲಿ ಮಕ್ಕಳಾಗ್ತಾರೆ ಎಂದು ಯೋಚಿಸುತ್ತಿರುವಾಗ ಸಾರಳು ಗಾಬರಿಗೊಳ್ಳುತ್ತಾಳೆ. ಇನ್ನು ಯಾವ ನಿರೀಕ್ಷೆ ಅವರಿಗಿರಲಿಲ್ಲ. ಆಕೆಗೆ ಮುಟ್ಟು ನಿಂತು ಹೋಗಿತ್ತು. ಅಬ್ರಹಾಮನು 99 ವರ್ಷದ ವೃದ್ಧನಾಗುತ್ತಾನೆ. ಆದರೆ ದೇವರು ಹೇಳ್ತಾರೆ, ನಿನಗೆ ಅದು ಅಸಾಧ್ಯ ಆಗಿರ್ಬೋದಾದರೆ ನನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನನಗೆ ಅಸಾಧ್ಯವಾದದ್ದು ಯಾವುದಾದ್ರೂ ಉಂಟೋ? ನಾನು ಸರ್ವಶಕ್ತನಾದ ದೇವರು, ಎಲ್ ಶಡಾಯ್. ಇಬ್ರಿಯ ಹೆಸರಾಗಿರುವ ಎಲ್ ಶಡಾಯ್ ಅಂದರೆ ಸರ್ವಶಕ್ತನಾದವನು, ಸಂಪೂರ್ಣನು ಎಂದರ್ಥ. ಇಬ್ರಿಯ ಭಾಷೆಯಲ್ಲಿ ಬಹಳಷ್ಟು ಅರ್ಥಗಳು ಬರ್ತವೆ ಪ್ರಿಯರೇ ಒಂದು ಪದಕ್ಕೆ. ಪ್ರತಿಯೊಂದು ತೀರಿಸಬಲ್ಲಾತನು, ಪ್ರತಿಯೊಂದು ಕೊಡಬಲ್ಲಾತನು, ಸಂರಕ್ಷಿಸಬಲ್ಲಾತನು, ಕಾಪಾಡಬಲ್ಲಾತನು, ತಪ್ಪಿಸಬಲ್ಲಾತನು, ನಡೆಸಬಲ್ಲಾತನು, ಅದ್ಭುತ ಕಾರ್ಯ ಮಾಡಬಲ್ಲಾತನು. ಯಾರು? ನಾವು ಆರಾಧಿಸುವ ದೇವರು ಎಲ್ ಶಡಾಯ್. ಆತನು ಸರ್ವಶಕ್ತನಾದ ದೇವರು. ನಿಮ್ಮ ವಿಷಯದಲ್ಲಿ ನಾನು ಅದ್ಭುತ ಮಾಡುತ್ತೇನೆಂದು ಹೇಳುವಾತನು. ಈ ಉದಯ ಕಾಲ ಸಮಯದಲ್ಲಿ ನೀವು ಕೂಡ ಕೆಲವೊಂದು ವಿಷಯಗಳಲ್ಲಿ ಬೇಸರಗೊಂಡಿದ್ದೀರೇನೋ? ನಿಮ್ಮ ಪ್ರಯತ್ನಗಳೆಲ್ಲ ಮಾಡಿ ಏನೂ ಸಾಧಿಸಲಿಕ್ಕಾಗದೆ ಕುಗ್ಗಿ ಹೋದವರಾಗಿದ್ದೀರೇನೋ? ಅದು ಗರ್ಭಫಲ ವಿಷಯವಾಗಿರ್ಬೋದೇನೋ? ಇನ್ನು ನನಗೆ ಮಕ್ಕಳಾಗುವುದಿಲ್ಲವೇನೋ? ಮಕ್ಕಳಿಲ್ಲದೆ ಈ ಅವಮಾನ ಹೇಗೆ ಎದುರಿಸಬೇಕೆಂದು ಕುಗ್ಗಿ ಹೋಗಿದ್ದೀರೇನೋ? ಇಲ್ಲವೇ ನೀವು ಅಂದುಕೊಂಡಿರುವಂತಹ ಕಾರ್ಯಗಳಾಗ್ತಾ ಇಲ್ಲ ಏನೋ? ಯವನಸ್ಥರು ಪಾಪ ಈ ದಿನ ಬಹಳ ಕಷ್ಟಪಡ್ತಿದ್ದಾರೆ, ಬಹಳ ಓದುತ್ತಿದ್ದಾರೆ. ಮುಖ್ಯವಾಗಿ ಸಿವಿಲ್ಸ್ಗೆ ಪ್ರಿಪೇರ್ ಆಗುವಂಥವರು ಪ್ರಾರ್ಥನೆ ಮಾಡಿ ಸಿವಿಲ್ಸ್ಗೆ ಹೋಗ್ತಿದ್ದೇವೆ, ಇಲ್ಲವೇ ಆ ಎಕ್ಸಾಮ್ ಈ ಎಕ್ಸಾಮ್, ಏನೇನೋ ಎಕ್ಸಾಮ್ ಅನ್ನುತ್ತಾರಲ್ಲವೇ, JEE ಅಂತೆ, ಗೇಟ್ ಅಂತೆ. ಹೀಗೆ ಅವುಗಳಿಗೋಸ್ಕರ ಎಷ್ಟೋ ಕಷ್ಟಪಟ್ಟು ಓದುತ್ತಾರೆ. ಒಳ್ಳೆ ರ್ಯಾಂಕ್ ಬರದಿದ್ದರೆ ಫ್ರೀ ಸೀಟ್ ಸಿಗೋದಿಲ್ಲವೆಂದು, ಇಲ್ಲವೇ ಒಳ್ಳೆ ಕಾಲೇಜಿನಲ್ಲಿ ಸೀಟ್ ಸಿಗುವುದಿಲ್ಲವೆಂದು. ಮತ್ತೆ ಕೆಲವರು ಲಾಂಗ್ ಟರ್ಮ್ ತೆಗೆದುಕೊಳ್ತಿದ್ದೇವೆ ಅಂತ ಹೇಳಿ ಎಕ್ಸ್ಟ್ರಾ ಓದುತ್ತಾರೆ. ಲಾಂಗ್ ಟರ್ಮ್ ಒಂದೊಂದು ವರ್ಷ ವೇಸ್ಟ್ ಆದರೂ ಕೂಡ ಪರವಾಗಿಲ್ಲ ಎಂದು ಓದುತ್ತಾರಲ್ಲವೇ? ಅಷ್ಟು ಓದಿದ್ರೂ ಕೂಡ ಕೆಲವರಿಗೆ ಪಾಪ ಸೀಟು ದೊರಕದೇ ಇರುವಾಗ ಎಷ್ಟು ಕುಗ್ಗಿ ಹೋಗಿರ್ತಾರೆಂದು ಯೋಚಿಸಿ ನೋಡಿ. ಕಷ್ಟಪಟ್ಟು ಓದಿರಿ, ಬಟ್ ದೇವರ ಸಹಾಯ ಕೋರಿಕೊಳ್ಳುವುದನ್ನು ಮರೆಯಬೇಡಿ. ಯಾವನಿಗಾದ್ರೂ ಜ್ಞಾನದ ಕೊರತೆ ಇದ್ರೆ ನನಗೆ ಬೇಡಿಕೊಳ್ಳಿರಿ ಅಂದಿದ್ದಾರೆ ದೇವರು. ಅದನ್ನು ಧಾರಾಳವಾಗಿ ಕೊಡ್ತೇನೆ ಅಂದಿದ್ದಾರೆ. ಯಶ್, ನಿಮ್ಮಲ್ಲಿ ಯಾರಾದರೂ ನಿಮ್ಮ ಎಕ್ಸಾಮ್ ವಿಷಯದಲ್ಲಿ ಬೇಸರಗೊಂಡು ಓದಲಬಿಡಿ, ಪಾಸಾಗಲಬಿಡಿ, ನನ್ನಿಂದಾಗಲಬಿಡಿ ಎಂಬ ಪರಿಸ್ಥಿತಿಯಲ್ಲಿರೋದಾದರೆ ದೇವರು ಈ ದಿನ ನಿಮಗೆ ಹೇಳ್ತಿದ್ದಾರೆ, ನಾನು ನಿಮ್ಮ ದೇವರು ಎಲ್ ಶಡಾಯ್, ನಾನು ಸರ್ವಶಕ್ತನಾದ ದೇವರಾಗಿದ್ದೇನೆ, ನಿಮಗೆ ಸಹಾಯ ಮಾಡುತ್ತೇನೆ, ನಿಮಗೆ ಕೃಪೆ ತೋರಿಸುತ್ತೇನೆ ಅನ್ನುತ್ತಾರೆ. ನಂಬಿ ಪ್ರಿಯರೇ, ಬಹಳಷ್ಟು ಜನ ಇನ್ನು ಅನೇಕ ವಿಷಯಗಳಲ್ಲಿ ಬಹಳಷ್ಟು ಪ್ರಯತ್ನ ಮಾಡಿ ಪ್ರತಿಫಲ ಕಾಣಲಾರದಕ್ಕಾಗಿ ನಿಲ್ಲಿಸಿಬಿಟ್ಟವರಿದ್ದಾರೆ. ಈ ದಿನ ಪ್ರಭು ಯೇಸು ನಿಮಗೆ ಅಭಯ ಕೊಡ್ತಿದ್ದಾರೆ. ನೀವು ನಂಬುವುದಾದರೆ, ನೀವು ಆತನನ್ನು ಅಂಗೀಕರಿಸುವುದಾದರೆ, ಆತನು ನಿಮಗೋಸ್ಕರ ಏನ್ ಬೇಕಾದರೂ ಮಾಡಲು ಸಿದ್ಧನಾಗಿದ್ದಾರೆ. ನಿಮಗಾಗಿ ಪ್ರಾಣ ಕೊಟ್ಟ ದೇವರು ಆತನು ಪ್ರಿಯರೇ. ನಿಮಗೋಸ್ಕರ ಪರಲೋಕದಿಂದ ಇಳಿದು ಬಂದ ದೇವರು ಆತನು. ತನ್ನ ಸ್ವಂತ ಮಗನನ್ನೇ ದೇವರು ನಮಗಾಗಿ ಅನುಗ್ರಹಿಸಿದ್ದಾರೆ. ಇಲ್ಲಿ ದೇವರು ಬೇರೆ, ಯೇಸು ಕ್ರಿಸ್ತನು ಬೇರೆ, ಎಲ್ ಶಡಾಯ್ ದೇವರು ಬೇರೆ ಅಂದ್ಕೊಳ್ಬಾರ್ದು. ಅದೆಲ್ಲ ನಿಮಗೆ ಹೇಳುವ ಅವಶ್ಯಕತೆ ಇಲ್ಲ. ನಿಮಗೆ ನಂಬಿಕೆ ಇರೋದಾದರೆ, ಇರುವಾತನು ಅಂದಿರುವ ದೇವರು ಆದಿಯಿಂದಲೂ ಇದ್ದಾತನಾಗಿದ್ದಾನೆ. ಯಾವೇ ಅಂದರೆ ಆತನೇ ನಮ್ಮ ರಕ್ಷಕನು, ನಮ್ಮ ಕರ್ತನು, ನಮ್ಮ ದೇವರು ಆಗಿದ್ದಾರೆ. ನೀವು ನಂಬಿ ಪ್ರಿಯರೇ. ನಾನು ಸರ್ವಶಕ್ತನಾದ ದೇವರು. ನಾನು ನಿಮ್ಮನ್ನು ಆಶೀರ್ವದಿಸಬೇಕಾದರೆ ನನ್ನ ಸನ್ನಿಧಿಯಲ್ಲಿ ನಿಂದಾರಹಿತರಾಗಿ ನಡೆದುಕೊಳ್ಳಿರಿ. ನನ್ನ ಸನ್ನಿಧಿಯಲ್ಲಿ ನಿಂತುಕೊಂಡು ನಿಂದಾರಹಿತನಾಗಿ ನಡೆದುಕೋ ಅಂದರೆ ಲೋಪ ಇಲ್ಲದವನಾಗಿರು. ನೀವು ಪಕ್ಕದಾರಿಯಿಂದ ಹೋಗುವವರಾಗಿರಬೇಡಿ, ನನ್ನ ಮುಂದೆ ಇದ್ದೀರೆಂದು ನೆನಪಿಟ್ಕೊಳ್ಳಿರಿ. ಇತರರು ನಿಮಗೆ ಬೆರಳಿಟ್ಟು ತೋರಿಸಿ ನಿಂದಿಸಲಾರದ ಹಾಗೆ ನೀವು ದೋಷ ಇಲ್ಲದವರಾಗಿ
ನಿರ್ಮಲವಾದ ಮನಸ್ಸು, ಒಳ್ಳೆ ಮನಸಾಕ್ಷಿಯನ್ನು ಹೊಂದಿದವರಾಗಿರಿ. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದರೆ ನನ್ನ ಮೇಲೆ ಪರಿಪೂರ್ಣವಾದ ನಂಬಿಕೆಯನ್ನಿಟ್ಕೊಳ್ಳಿರಿ. ಮತ್ತೆ ಇದನ್ನು ಬಿಟ್ಟರೆ ಅದನ್ನು ಮಾಡಬಹುದು ಅನ್ನುವ ರೀತಿಯಲ್ಲಿ ಅಲ್ಲದೆ ಪೂರ್ತಿಯಾಗಿ ನಂಬಿರಿ. ನಿಮಗಾಗಿ ಕಾರ್ಯ ಮಾಡ್ತೇನೆ ಅನ್ನುತ್ತಾರೆ. ಬ್ರದರ್, ನಿಮಗೂ ಈ ಮಾತು ಹೇಳ್ತಿದ್ದಾರೆ. ಸಿಸ್ಟರ್, ನೀವು ಯಾರೇ ಆಗಿರ್ಬೋದು, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ನಿಮ್ಮಿಂದ ಇನ್ನು ಆಗಲ್ಲ ಅಂದುಕೊಳ್ಳುವ ಯಾವುದೇ ಕಾರ್ಯ ಆಗಿದ್ರೂ ಸಹ, ಯಾವುದಾಗಿದ್ರೂ ಸಹ ಪ್ರಿಯರೇ, ಅನಾರೋಗ್ಯದ ಪರಿಸ್ಥಿತಿ ಆಗಿರಲಿ, ಆರ್ಥಿಕ ತೊಂದರೆ ಆಗಲಿ, ಕುಟುಂಬ ಸಮಸ್ಯೆ ಆಗಲಿ, ಒಡೆದು ಹೋದ ಕುಟುಂಬ ಆಗಿರ್ಬೋದು, ಗರ್ಭಫಲದ ವಿಷಯದಲ್ಲಾಗಿರ್ಬೋದು, ಕೋರ್ಟ್ ಕೇಸಿನ ವಿಷಯವಾಗಿರ್ಬೋದು, ಉದ್ಯೋಗದ ವಿಷಯ ಆಗಿರ್ಬೋದು, ಪರೀಕ್ಷೆಗಳ ವಿಷಯ ಆಗಿರ್ಬೋದು, ಇನ್ನು ಈ ಕಾರ್ಯ ನನ್ನ ಜೀವಿತದಲ್ಲಿ ಆಗಲ್ಲ ಎಂದು ಬೇಸರಗೊಂಡವರ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡಲು ದೇವರು ಇದನ್ನು ಮಾತಾಡ್ತಾ ಇದ್ದಾರೆ. ಅದು ನಿಮ್ಮಿಂದ ಆಗದೇ ಇರಬಹುದು, ಬೇರೆ ಯಾರಿಂದಲೇ ಆಗದೇ ಇರಬಹುದು. ನಾನು ಸರ್ವಶಕ್ತನಾದವನು ಅನ್ನುತ್ತಾರೆ. ನಾನು ನಿಮಗೋಸ್ಕರ ಸಮಸ್ತವನ್ನು ಮಾಡಬಲ್ಲಾತನಾಗಿದ್ದೇನೆ ಅನ್ನುತ್ತಾರೆ. ನೀವು ನನ್ನನ್ನು ನಂಬಿರಿ, ನನ್ನ ಮುಂದೆ ನಿಂತುಕೊಂಡು ನಿಂದಾರಹಿತರಾಗಿ ನಡೆದುಕೊಳ್ಳಿರಿ, ನನ್ನ ವಾಕ್ಯಾನುಸಾರವಾಗಿ ನಡೆದುಕೊಳ್ಳಿರಿ, ನನಗೆ ಮೊರೆ ಇಡಿರಿ, ನಾನು ನಿಮಗೆ ಸದುತ್ತರ ಕೊಡುತ್ತೇನೆಂದು ದೇವರು ಅಭಯ ಕೊಡ್ತಿದ್ದಾರೆ. ತಪ್ಪದೆ ನಾನು ನಿಮಗೆ ಸಹಾಯ ಮಾಡುತ್ತೇನೆ, ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಂಡು ಅತ್ಯಂತ ಅಭಿವೃದ್ಧಿಗೊಳಿಸುವೆನು ಎಂದು ಅಬ್ರಹಾಮನಿಗೆ ದೇವರು ಹೇಳಿದರು. ಒಂದು ಅಗ್ರಿಮೆಂಟ್ ಒಳಗೆ ಬರ್ತಾರೆ, ಹೌದಲ್ಲವೇ? ಅಗ್ರಿಮೆಂಟ್ ಬರ್ಕೊಳ್ತಾರಲ್ಲವೇ? ಪ್ರಾಪರ್ಟಿ ವಿಷಯಗಳಲ್ಲಿ, ಕೆಲವೊಂದು ವಿಷಯಗಳಲ್ಲಿ, ಇಲ್ಲವೇ ವಿವಾಹ ವಿಷಯದಲ್ಲಿ ಸಹಿ ಹಾಕ್ತಾರೆ ವಧುವರರು. ನಾವು ಒಬ್ಬರಿಗೊಬ್ಬರು ಮರಣ ಅಗಲಿಸುವವರೆಗೂ ಒಟ್ಟಿಗೆ ಜೀವಿಸ್ತೇವೆಂದು. ಹಾಗೆಯೇ ದೇವರಿಗೂ ಕೂಡ, ದೇವರೇ ನಾನು ನಿನಗಾಗಿ ಜೀವಿಸುತ್ತೇನೆ ಎಂದು ನೀವು ಒಪ್ಪಿಕೊಳ್ಳೋದಾದರೆ, ನಿಮ್ಮನ್ನು ನೀವು ಸಬ್ಮಿಟ್ ಮಾಡಿಕೊಳ್ಳೋದಾದರೆ, ನಿಮ್ಮನ್ನು ನಾನು ಅತ್ಯಧಿಕವಾಗಿ ಆಶೀರ್ವದಿಸ್ತೇನೆ ಅನ್ನುತ್ತಾರೆ ದೇವರು. ನೀವು ಒಂದೇನಾದರೂ ಕೇಳಿದ್ರೆ, ನಾನಂತೂ ಬಹಳಷ್ಟು ಸಾರಿ ಇದನ್ನು ನೋಡಿದ್ದೇನೆ. ಮಕ್ಕಳಿಲ್ಲ ಅಂತ ಒಂದು ಮಗುವನ್ನು ಕೊಡು ಅಂತ ಕೇಳಿದ್ರೆ 2 ಮಕ್ಕಳನ್ನು ಕೊಟ್ಟರು, 3 ಮಕ್ಕಳಾದರು, ಹನ್ನಳಿಗೆ ಹುಟ್ಟಿದಂತೆ 5 ಮಂದಿ ಮಕ್ಕಳು ಹುಟ್ಟಿದ್ರು. ಏನೋ ಒಂದು ಡೊಕ್ಕು ಕಾರ್ ಸಿಕ್ಕರೆ ಸಾಕು ಅಂತ ಪ್ರಾರ್ಥನೆ ಮಾಡಿಕೊಂಡ್ರೆ ಒಂದು ಒಳ್ಳೆ ಕಾರ್ ದೇವ್ರು ಕೊಟ್ಟರು. ಒಂದು ಚಿಕ್ಕ ಸೇವೆ ಸಾಕು ಅಂದುಕೊಂಡ್ರೆ ದೊಡ್ಡ ಪ್ರಮಾಣದಲ್ಲಿ ಸೇವೆ ಮಾಡುವಂತೆ ಮಾಡಿ ಈ ದಿನ ಅದಕ್ಕೆ ಎಷ್ಟೋ ಜನ ಸಾಕ್ಷಿ ಕೊಡುವಂತೆ ದೇವರು ಆಶೀರ್ವದಿಸಿ ಉಪಯೋಗಿಸಿಕೊಳ್ತಿದ್ದಾರೆ. ನೀವು ಕೂಡ ನಂಬಿರಿ. ಆತನು ಮಾಡುವ ಅದ್ಭುತ ಕಾರ್ಯಗಳಿಗೆ ಯಾವ ನಿರೂಪಣೆ ಬೇಕಾಗಿಲ್ಲ. 99 ವರ್ಷದ ವೃದ್ಧನು ಹಾಗೂ 90 ವರ್ಷದ ವೃದ್ಧಳಿಗೆ ಹೇಗೆ ಸಂತಾನ ಆಗುತ್ತೆ ಹೇಳಿ? ಅದು ಸಾಧ್ಯವಾಗಿ ಕಾಣಿಸೋದಿಲ್ಲ. ಆದರೆ ಅಸಾಧ್ಯವಾದವುಗಳನ್ನು ಸಾಧ್ಯಗೊಳಿಸುವಂಥದ್ದೇ ನಮ್ಮ ದೇವರ ಕೆಲಸವಾಗಿದೆ. ದೇವರು ಹೇಳ್ತಾರೆ, ನಿಂದಾರಹಿತನಾಗಿ ನೀನು ನಡೆದುಕೋ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. ನಿನ್ನನ್ನಷ್ಟೇ ಅಲ್ಲ, ನಿನ್ನ ಜನಾಂಗ, ಇನ್ನೂ ಅವನಿಗೆ ಮಕ್ಕಳೇ ಹುಟ್ಟಲಿಲ್ಲ. ಆದರೆ ವಾಕ್ಯದಲ್ಲಿ ಓದುವಾಗ ನೋಡ್ತೇವೆ, ಅತ್ಯಧಿಕವಾಗಿ ಸಂತಾನವನ್ನು ಅನುಗ್ರಹಿಸಿ ನಿನ್ನೊಳಗಿಂದ ಜನಾಂಗಗಳನ್ನುಂಟು ಮಾಡುವೆನು ಎಂದು ದೇವರು ಹೇಳಿದಾಗ, ಆಗ ಅಬ್ರಹಾಮನು ನಂಬಿದ ಪ್ರಕಾರ ನೀವು 18ನೇಯ ಅಧ್ಯಾಯದಲ್ಲಿ ನೋಡುವುದಾದರೆ, ಬರುವ ವರುಷ ನಿನ್ನ ಮಡಿಲಲ್ಲಿ ಒಂದು ಮಗು ಇರುವುದು, ನಿನ್ನ ಹೆಂಡತಿಯಾದ ಸಾರಾಯಳಿಗೆ ಒಂದು ಮಗು ಆಗುವುದು ಎಂದು ಹೇಳಿದನು. 10ನೇಯ ವಚನದಲ್ಲಿ, 18ನೇ ಅಧ್ಯಾಯ 10ನೇ ವಚನದಲ್ಲಿ ಕೇಳ್ತಿದ್ದೀರಾ? ಅದಕ್ಕೆ ಸಾರಳು ನನ್ನಂಥ ಮುದುಕಿಗೆ ಭೋಗವಾದೀತೇ ಎಂದು ಹೇಳಿ ನಕ್ಕಿದಳಂತೆ. ಸಾರಳೆ ನಗುವುದೇಕೆ? 14ನೇ ವಚನದಲ್ಲಿ ದೇವರು ಹೇಳ್ತಾರೆ, ಯೆಹೋವನಿಗೆ ಅಸಾಧ್ಯವಾದದ್ದು ಏನಾದರೂ ಉಂಟೋ? ಏನಂತೆ? ಯೆಹೋವನಿಗೆ ಅಸಾಧ್ಯವಾದದ್ದು ಯಾವುದಾದರೂ ಉಂಟೋ? ನಾನು ಹೇಳಿದಂತೆಯೇ ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುವನು ಎಂದು ಹೇಳಿದನು. ಹಾಲೆಲೂಯ! ತಕ್ಕ ಕಾಲದಲ್ಲಿ, ನಿರ್ಣಯಿಸಿದ ಕಾಲದಲ್ಲಿ ನೀವು ಬೇಡಿಕೊಂಡದನ್ನು ದೇವರು ತಪ್ಪದೆ ಕೊಡ್ತಾರೆ. ನಂಬಿರಿ, ನಂಬಿಕೆ ಇಡಿರಿ. ಇನ್ನೆಷ್ಟು ಕಾಲ ಎಂದು ಹೇಳಿ ಕುಗ್ಗಿ ಹೋಗಬೇಡಿರಿ. ದೇವರಿಂದ ಆಗೋದಿಲ್ಲ ಬಿಡಿ, ಬೇರೆಯವರಿಂದ ಆಗುತ್ತೆ ಅಂದುಕೊಂಡು ವೈದ್ಯರನ್ನಾಗಲಿ ಇಲ್ಲವೇ ಮನುಷ್ಯರನ್ನೋ ನಂಬಿ ಮನುಷ್ಯರು ನಾನಾ ರೀತಿಯಲ್ಲಿ ದಾರಿ ತಪ್ಪಿ ಹೋಗ್ತಿದ್ದಾರೆ. ದೇವರ ಮೇಲೆಯೇ ನಿಮ್ಮ ದೃಷ್ಟಿ ಇಡಿರಿ. ಆತನು ದೊಡ್ಡ ದೇವರು. ನಿರ್ಣಯಿಸಿದ ಕಾಲದಲ್ಲಿ ಆತನು ನೀವು ಬೇಡಿಕೊಂಡದ್ದನ್ನು ಕೊಡುತ್ತಾರೆ ಎಂದು ನಂಬಿರಿ. ನಿಮ್ಮ ದೇವರು ಬಹಳ ದೊಡ್ಡ ದೇವರು. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆತನು ಸರ್ವ ಶಕ್ತನಾದ ದೇವರು. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಎಲ್ ಶಡಾಯ್ ಆದ ದೇವರೇ, ಸರ್ವ ಸಂಪೂರ್ಣನಾಗಿ
ಪರಿಪೂರ್ಣನಾಗಿ, ಸರ್ವಾಧಿಕಾರವುಳ್ಳವನಾಗಿ, ಸರ್ವಶಕ್ತನಾಗಿ, ಸರ್ವವೂ ಕೊಡಬಲ್ಲಾತನಾಗಿ, ಎಲ್ಲವನ್ನೂ ಮಾಡಲು ಶಕ್ತನಾದ ದೇವರಾಗಿರುವ ನಿಮ್ಮಂತಹ ದೇವರಲ್ಲಿ ನಾವು ನಂಬಿಕೆ ಇಟ್ಟು ನಮ್ಮ ಜೀವಿತದಲ್ಲಿ ಅದ್ಭುತವಾದ ಸಾಕ್ಷಿಯನ್ನು ಹೊಂದಿಕೊಳ್ಳಲು ಸಹಾಯ ಮಾಡಿರಿ. ಅಷ್ಟೇ ಅಲ್ಲ, ಯಾರ್ಯಾರು ಈ ಲೈವ್ ಕಾರ್ಯಕ್ರಮದಲ್ಲಿ ಐಕ್ಯವಾಗಿದ್ದಾರೋ, ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದಾರೋ, ಇನ್ಯಾವಾಗ ಕೊಡ್ತಾರೆ, ಇನ್ಯಾವಾಗ, ಇನ್ನು ಹೇಗೆ, ಇನ್ನು ಮುಂದೆ ಆಗುತ್ತದೋ ಎಂದು ಯಾರ್ಯಾರು ಕುಗ್ಗಿ ಹೋಗಿದ್ದಾರೋ ಅವರಿಗೆ ಈ ಸಮಯದಲ್ಲಿಯೇ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಶಕ್ತಿಯನ್ನು ದೇವರೇ ಅವರಿಗೆ ಅನುಗ್ರಹಿಸಿ ಅವರಿಗೆ ಬಿಡುಗಡೆ ದಯಪಾಲಿಸಿರೆಂದು ನಿಮಗೆ ಮೊರೆ ಇಡುತ್ತೇವೆ. ನಿಯಮಿತ ಕಾಲದ ಪ್ರಕಾರ ನಾನು ತಿರುಗಿ ಬರುವೆನು ಎಂಬ ಮಾತಿನ ಪ್ರಕಾರ ನಮ್ಮ ಜೀವಿತದಲ್ಲಿ ನೀವು ಮಾಡಿರುವ ಕಾರ್ಯಗಳಿಗಾಗಿ ತಿರುಗಿ ಬಂದು ನಿಮ್ಮನ್ನು ಸ್ತುತಿಸುವುದಕ್ಕೂ, ದೊಡ್ಡ ದೇವರು ನಮ್ಮೊಂದಿಗಿದ್ದಾರೆಂದು ತಿಳಿದು ಆನಂದಿಸುವುದಕ್ಕೂ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ನಮಗೆ ತಿಳಿಯಪಡಿಸಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ಹಾಗೆ ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ನಿಮ್ಮ ಮನವಿ ಕಳಿಸಿಕೊಡಿರಿ ಮತ್ತು ನೀವು ಕೂಡ ಪ್ರಾರ್ಥಿಸಿರಿ. ದೇವರು ತನ್ನ ಅದ್ಭುತ ಕಾರ್ಯ ಮಾಡ್ತಾರೆ. ಡೋಂಟ್ ಗಿವ್ ಅಪ್. ಯಾವತ್ತೇ ಆಗಲಿ ದೇವರ ವಿಷಯದಲ್ಲಿ ಬೇಸರಗೊಳ್ಳಬೇಡಿ. ನಮ್ಮ ದೇವರು ಸರ್ವಶಕ್ತನಾದ ದೇವರಾಗಿದ್ದಾರೆ. ಸರ್ವೋನ್ನತನಾದ ದೇವರು ನಮ್ಮ ಪ್ರತಿ ಅವಶ್ಯಕತೆ ತೀರಿಸುತ್ತಾರೆ. ನೀವು ಪ್ರಾರ್ಥಿಸಿ, ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರ ಅದ್ಭುತವಾದ ತನ್ನ ಉತ್ತರ ನಮ್ಮೆಲ್ಲರಿಗೂ ಅನುಗ್ರಹಿಸ್ತಾರೆ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿರಿ. ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ನಿಮ್ಮ ಹೆಸರು ಟೈಪ್ ಮಾಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.